ಹಲೋ ಗೈಸ್, ನನ್ನ ಹೆಸರು ಚಲಪತಿ. ನಾನು ಮುಂಚೆ ಗಪ್ಪೀಸ್ ಆ್ಯಂಡ್ ಬೀಟಸ್ ಬ್ರೀಡ್ ಮಾಡ್ತಿದ್ದೆ. ಸೊ ಇವಾಗ ಬೆಂಗಳೂರಲ್ಲಿರೋ ಕಾರಣ ನಾನು ಗಪ್ಪೀಸ್ ಕಲೆಕ್ಟ್ ಮಾಡಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸುಂದರವಾದ ವೆರೈಟೀಸ್ ನಾನು ತೋರಿಸ್ತೀನಿ. ಸೊ ಬೇಕಾಗಿರೋರು ಬ್ರೀಡ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ತುಂಬ ಒಳ್ಳೆ ಆಪರ್ಚುನಿಟಿ. ಯಾಕಂದರೆ ನಾನು ಸೇಲ್ ಮಾಡ್ತಿರೋ ಪೇರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬ್ರೀಡಿಂಗ್ ಅಂತೂ ಸೂಪರ್ ಆಗಿರುತ್ತೆ. ಯಾಕಂದರೆ ಬಾಡಿ ಶೇಪ್ ಆಗಲಿ, ಸ್ಟ್ರಕ್ಚರ್ ಆಗಲಿ, ಕಲರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬೇಕಾಗಿರೋರು ಜಸ್ಟ್ ಒಂದು ಮೆಸೇಜ್ ಹಾಕ್ಬೋದು. ಸೊ ನಾನು ಇವಾಗ ನನ್ನ ಹತ್ರ ಇರೋ ಸ್ವಲ್ಪ ವೆರೈಟೀಸ್ ತೋರಿಸ್ತೀನಿ. ಸೊ ಮಿಕ್ಕಿದ್ದೆಲ್ಲ ನೀವು ನಾನು ಶಾರ್ಟ್ಸಲ್ಲಿ ಪ್ರೀವಿಯಸ್ ಆಗಲಿ, ಸೊ ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ತಿರ್ತೀನಿ. ಸೊ ಆ ಶಾರ್ಟ್ಸಲ್ಲಿ ನೋಡ್ರಿ ಬೇಕಾದರೆ ಯಾವ್ಯಾವ ವೆರೈಟೀಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಬೇಕಾಗಿರೋರು ನಾನು ಮೆಸೇಜ್ ಮಾಡ್ಬೋದು. ಈಗ ನಾನು ಒಂದೊಂದು ವೆರೈಟಿ ತೋರಿಸ್ತಾ ಇರ್ತೀನಿ. ಸೊ ಸ್ವಲ್ಪ ವೆರೈಟೀಸ್ ತೋರಿಸ್ತೀನಿ. ಹೇಳ್ದಂಗೆ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಚಲ್ಲು ಆಕ್ವಾನೇಷನ್. ನೋಡ್ತಿರ್ಬೋದು, ಇದು ಮೆಟಲ್ ಬ್ಲ್ಯಾಕ್. ಸೊ ಒಂದು ನಿಮಿಷ ಕ್ಲೀನಾಗಿ ತೋರಿಸ್ತೀನಿ, ನೀವು ನೋಡಿ. ಸೊ ಇದು ಮೆಟಲ್ ಬ್ಲ್ಯಾಕ್ ಕಪಿ ಅಂತಾರೆ. ಸೊ ಇದು ಬ್ರೀಡಿಂಗ್ ಪೇರ್ಸ್. ಸೊ ರೀಸೆಂಟಾಗಿ ಮರಿ ಹಾಕಿತ್ತು, ಅದನ್ನು ಕಲೆಕ್ಟ್ ಮಾಡಿ ಈ ಟ್ಯಾಂಕಲ್ಲಿ ಇಟ್ಟಿದ್ದೀನಿ ಮರಿಗಳನ್ನ. ಇದು ಬ್ರೀಡಿಂಗ್ ಪೇರ್ಸ್ ಅವೈಲೇಬಲ್ ಇದೆ. ಪ್ರೈಸ್ ಬೇಕಾದರೆ ನೀವು ನಮ್ಮ ಕ್ಯಾಟ್ಲಾಗ್ ನೋಡ್ಬೋದು. ಇನ್ನು ವೀಕೆಂಡ್ಸ್ ಅಂತೂ ಆಫರ್ಸ್ ಇರುತ್ತೆ. ಸೊ ಚೆನ್ನಾಗಿದೆ ನೋಡಿ. ಸೊ ಇಂಥ ಗಪ್ಪಿ ನಿಮಗೂ ಬೇಕಂದರೆ ಜಸ್ಟ್ ಒಂದು ಮೆಸೇಜ್ ಹಾಕಿ. ಸೊ ಡೆಲಿವರಿ ಆಪ್ಷನ್ ಅವೈಲೇಬಲ್ ಇದೆ. ಸೆಲ್ಫ್ ಪಿಕಪ್ಪು ಅವೈಲೇಬಲ್ ಇದೆ. ಸೊ ವೀಕೆಂಡ್ಸು ಸೆಲ್ಫ್ ಪಿಕಪ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವೆರೈಟಿ ನೋಡೋಣ. ಸೊ ಈಗ ನೀವು ನೋಡ್ಬೋದು, ಇದನ್ನು ಮೆಟಲ್ ರೆಡ್ಲೆಸ್ ರೋಸ್ಟೇಲ್ ಅಂತಾರೆ. ಇದು ಎಕ್ಸ್ಟರ್ನಲ್ ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದು ಪ್ಲೇಸಸ್ ಚೆನ್ನಾಗಿಲ್ಲ. ಸೊ ಆಚೆ ಸೌಂಡ್ಸ್ ಅದೆಲ್ಲ ಕೇಳಿಸ್ತಿರುತ್ತೆ. ಸೊ ಇದು ನೋಡಿದ್ರೆ ಇದು ಮೆಟಲ್ ರೆಡ್ಲೆಸ್ ರೋಸ್ಟೇಲ್ ಅಂತಾರೆ. ತುಂಬ ಚೆನ್ನಾಗಿರೋ ವೆರೈಟಿ ಇದು. ಸೊ ಟೇಲ್ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಸೊ ಒಂದು ರೋಸ್ ಪೆಟಲ್ ಪ್ಯಾಟರ್ನ್ ಇದ್ದಂಗೆ, ಒಂದು ರೋಸ್ ಇದ್ದಂಗಿದೆ ನೋಡಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಂಥ ಗಪ್ಪಿ ನಿಮಗೂ ಬೇಕಂದರೆ ಒಂದು ನಮ್ಗೆ ಮೆಸೇಜ್ ಹಾಕಿ. ನಾನು ಎಲ್ಲ ಕಲೆಕ್ಷನ್ಸ್ ನೋಡಬೇಕಂದ್ರೆ ನೀವು ಮನೆಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಸೊ ಹೇಳ್ದಂಗೆ ಅದು ವೀಕೆಂಡ್ ಸೆಲ್ಫ್ ಪಿಕಪ್ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ಪ್ಲಾಟಿನಮ್ ಕೊಯ್ಡಂಬು ಅಂತಾರೆ ಇದನ್ನು. ಸೊ ಒಂದು ನಿಮಿಷ ಟ್ಯಾಂಕಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ಪ್ಲಾಟಿನಮ್ ಕೊಯ್ಡಂಬೋಸ್ ಹೆಂಗಿದೆ ಅಂತ. ಸೊ ಇದು ಅಡಲ್ಟ್ ಆದಂಗೆ ಇಂಥ ಡಂಬೋ ಇಯರ್ಸ್ ಬರುತ್ತೆ. ಸೊ ನಾನು ಇವಾಗ ಪ್ರೆಸೆಂಟ್ ಸೇಲ್ ಮಾಡ್ತಿದ್ರು ಅದು ಚಿಕ್ಕದಿದೆಯಲ್ಲ ಅದನ್ನು. ಸೊ ಅಡಲ್ಟ್ ಬೇಕಂದರೆ ಸ್ವಲ್ಪ ಅಡಿಷ್ನಲ್ ಎಕ್ಸ್ಪೆನ್ಸ್ ಇರುತ್ತೆ ಇದು ಚಿಕ್ಕದಕ್ಕಿಂತ. ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಬ್ರೀಡಿಂಗ್ ಪೇರ್ ಬೇಕಾಗಿರೋರು ಇದನ್ನು ತೊಗೋಬೋದು. ಸೊ ಇದೂ ರೀಸೆಂಟಾಗಿ ಮರಿ ಹಾಕಿತ್ತು. ಚಿಕ್ಕ ಸೈಜ್ ಇದ್ರೂ, ಫೀಮೇಲ್ ಚಿಕ್ಕ ಸೈಜ್ ಇದ್ರೂ ಸೊ ಮರಿ ಹಾಕಿತ್ತು ನನಗೆ. ಸೊ ಇದು ಬ್ರೀಡಿಂಗ್ ಪೇರೇ. ಸೊ ಬೇಕಾಗಿರೋರು ಮೆಸೇಜ್ ಮಾಡ್ಬೋದು. ಸೊ ನೆಕ್ಸ್ಟ್ ವೆರೈಟಿ ಟಾಪಾಸ್ ಬ್ಲೂ ಅಂತಾರೆ. ಸೊ ಈ ಟಾಪಾಸ್ ಬ್ಲೂ ತೋರಿಸ್ತೀನಿ ಒಂದು ನಿಮಿಷ. ಸೊ ಇವಾಗ ನಿಮಗೆ ಟಾಪಾಸ್ ಬ್ಲೂ ಕಾಣಿಸ್ತಿದೆ. ಇದು ನೋಡೋದಕ್ಕೆ ಇಲ್ಲಿ ವೈಟಾಗಿ ಕಾಣಿಸ್ತಿದೆ, ಬಟ್ ಇಟ್ ಬ್ಲೂ ಶೇಡ್ ಬರುತ್ತೆ ಇದಕ್ಕೆ. ಸೊ ಆ ಬ್ಲೂ ಶೇಡ್ ಒಂದು ನಿಮಿಷ ನಾನು ನಿಮಗೆ ಲೈಟ್ ಆಫ್ ಮಾಡೇ ತೋರಿಸ್ತೀನಿ ನಾನು ಇದನ್ನು. ನೋಡಿ, ನಾನು ಜಸ್ಟ್ ಸೆಟ್ ಮಾಡಿದೆ ಅಲ್ಲಿಂದ ಇಲ್ಲಿಗೆ. ಯಾಕಂದ್ರೆ ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಲೈಟ್ ಇರಲಿಲ್ಲ. ಸೊ ರಿಫ್ಲೆಕ್ಷನ್ಸ್ ಕಾಣಿಸ್ತಿತ್ತು. ಸೊ ಅದಕ್ಕೆ ಸಪ್ರೇಟಾಗಿ ತೆಗೆದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಟಾಪಾಸ್ ಬ್ಲೂ ಅಂತಾರೆ. ಸೊ ಇಲ್ಲಿ ಡಾರ್ಕಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಬ್ಲೂ ಶೇಡ್ ಬಂದಿದೆ. ಸೊ ತುಂಬ ಚೆನ್ನಾಗಿರೋ ವೆರೈಟಿ. ಇದು ಬ್ರೀಡಿಂಗ್ ಪೇರ್ಸ್ ಅವೈಲೇಬಲ್ ಇದೆ. ಸೊ ಫೀಮೇಲ್ ಸೈಜ್ ನೋಡ್ಬೋದು. ಬ್ರೀಡ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಒಂದು 30 ಮರಿ ಹಾಕೋ ಸ್ಟೇಜಲ್ಲಿದೆ. ಸೊ ನೆಕ್ಸ್ಟ್ ವೆರೈಟೀಸ್ ಬಂದ್ಬಿಟ್ಟು ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು. ಸೊ ಇದು ಫೀಮೇಲ್ಸು ಮತ್ತು ಮೇಲ್ಸ್. ಸೊ ಡೈರೆಕ್ಟಾಗಿ ತೋರಿಸಿದ್ರೆ ಇದು ರೆಡ್ ಇಯರ್ ಕೊಯ್ ಲೈನೇಜಲ್ಲಿ ಬಂದಿರೋದು. ಸೊ ಇದು ಪ್ಲಾಟಿನಮ್ ವೈಟ್ ರಿಬ್ಬನ್ ಅಂತ ಒಂದು ಫೀಮೇಲ್ ಇದೆ. ಸೊ ಫುಲ್ ಗೋಲ್ಡಲ್ಲಿ ಒಂದು ಫೀಮೇಲ್ ಇದೆ. ಮತ್ತು ಆಲ್ಬೈನೋ ಪ್ಲಾಟಿನಮ್ ವೈಟ್ ಮತ್ತು HB ಬ್ಲೂ ವೆರೈಟೀಸ್ ಇದೆ. ಈ HB ಬ್ಲೂ ಬಂದ್ಬಿಟ್ಟು ಪ್ರೆಗ್ನೆಂಟ್ ಸ್ಟೇಜಲ್ಲಿದೆ. ತುಂಬ ದೊಡ್ಡ ಫೀಮೇಲ್ ಅದು. ಸೊ ಇದು ಡಾರ್ಕಲ್ಲಿ ಕಾಣಿಸ್ತಿಲ್ಲ ಒಂದು ನಿಮಿಷ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಫೀಮೇಲ್ ಅದು. ಸೊ ಪ್ರೆಗ್ನೆಂಟ್ ಆಗಿದೆ ಅದು. ಸೊ ಬೇಕಾಗಿದ್ದವರು ಬಂದು ಹಂಗೆ ತೊಗೊಂಡು ಓಡ್ಬೋದು. ಸೊ ಮರಿಗಳು ಬೇಕಾದ್ರೆ ನೀವೇ ಬೆಳೆಸ್ಬೋದು ಅದನ್ನು. ಸೊ HB ಬ್ಲೂ ವೆರೈಟಿ ಅದು. ಇಲ್ಲಿ ನೋಡಿ, ಇದರಲ್ಲಿ ವೈಟ್ ಟಕ್ಸಿಡೋ ಇದೆ. ಸೊ ರೆಡ್ ರೋಸ್ ಒಂದು ಮೇಲ್ ಇದೆ. ಫುಲ್ ಗೋಲ್ಡ್ ಇದು. ಇಲ್ಲಿರ್ತಿರೋ ಫುಲ್ ಗೋಲ್ಡ್. ಇದು ರಿಬ್ಬನ್ ಫೀಮೇಲ್ ತರಿಸಿದ್ದೆ ನಾನು. ಮತ್ತು ಟೋಪಾಸ್ ಬ್ಲೂ ಇನ್ನೊಂದು ಮೇಲ್ ಇದೆ. ಅದು ಟೇಲ್ ಡ್ಯಾಮೇಜ್ ಆಗಿದೆ. ಸೊ ಮೆಡಿಕೇಶನ್ ಮಾಡಿ ಇದರಲ್ಲಿ ಹಾಕಿದ್ದೆ ನಾನು. ಸೊ ಇದು ಆಲ್ಬೈನೋ ಪ್ಲಾಟಿನಮ್ ವೈಟ್. ತುಂಬ ಚೆನ್ನಾಗಿರೋ ವೆರೈಟಿ. ಫುಲ್ ವೈಟ್ ಬರುತ್ತೆ. ಸೊ ಇದು ಮೆಡಿಕೇಟೆಡ್ ವಾಟರ್ ಅಲ್ಲ, ಇದು ಜಸ್ಟ್ ಆಲ್ಮಂಡ್ ಡಿಪ್ ವಾಟರ್. ಸೊ ಅದರಲ್ಲಿ ಹಾಕಿದ್ರೆ pH ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೆ. ನಾನು ಸರ್ಚ್ ಮಾಡಿದ್ದು ಫಿಲ್ಟ್ರ್ ಇವೆಲ್ಲ. ಸೊ ಅದೆಲ್ಲ
ಸಕ್ಕತ್ ಸೇಲ್ಗಿದೆ ಪ್ಲಸ್ ಜಸ್ಟ್ ಸಪ್ರೇಟ್ ಅದು. ಸೊ ಇದು ರೆಡ್ ಇಯರ್ ಕೊಯ್ ಮೇಲ್. ಸೊ ಅದು 2 ಪೇರ್ಸ್ ಅವೈಲೇಬಲ್ ಇದೆ. ಸೊ ಪ್ಲಾಟಿನಮ್ ವೈಟ್ 3 ಪೇರ್ಸ್ ಇದೆ. ಸೊ ಇದು ನೀವು ನೋಡ್ಕೋಬೋದು, ಯಾವ್ದು ಇಷ್ಟ ಆಗಿದೆ ಅದು ಮೆಸೇಜ್ ಮಾಡಿ. ಸೊ ವೈಟ್ ಟಕ್ಸಿಡೋ ನೋಡಿ. ಸೊ ಇದು HB ಬ್ಲೂ, ಟೈಲ್ ಸ್ವಲ್ಪ ಕಟ್ಟಾಗಿದೆ ಮುರುಕುವೆ. ಸೊ ಬಟ್ ತುಂಬ ಆ್ಯಕ್ಟಿವ್ ಆಗಿದೆ. ಸೊ ಬೇಗನೆ ಬೆಳೆಯುತ್ತೆ ಟೈಲ್, ಅದೇನು ಇಶ್ಯೂಸ್ ಇಲ್ಲ. ಸೊ ಗೈಸ್ ನೋಡಿದ್ರಲ್ಲ, ಇದು ನಮ್ಮ ಗಪಿ ಕಲೆಕ್ಷನ್. ಸೊ ಪರ್ಸ್ನಲ್ ಕಲೆಕ್ಷನ್ ಇನ್ನೂ ಇದೆ. ಸೊ ಪರ್ಸ್ನಲ್ ಕಲೆಕ್ಷನಲ್ಲೇ ಫಾರ್ ಫ್ಲವರ್ ಡಾರ್ಸಲ್ ಇದೆ, ತುಂಬ ಚೆನ್ನಾಗಿರೋ ವೆರೈಟಿ. ಯಾಕಂದರೆ ಫೀಮೇಲ್ಗೂ ಫ್ಲವರ್ ಡಾರ್ಸಲ್ ಬಂದಿದೆ, ಅದಕ್ಕೆ ತುಂಬ ಚೆನ್ನಾಗಿದೆ. ಅದನ್ನು ನಾನು ತೋರಿಸ್ತೀನಿ, ಒಂದ್ಸತಿ ತೋರಿಸ್ತೀನಿ ನೋಡಿ. ನೀವು ಇಲ್ಲಿದೆ ನೋಡಿ ಆ ಪೇರ್ ತೋರಿಸ್ತೀನಿ ಅಂದಿದ್ನಲ್ಲ. ಸೊ ಫಾರ್ ಫ್ಲವರ್ ಡಾರ್ಸಲ್ ಇದು ನನ್ನ ಪರ್ಸ್ನಲ್ ಕಲೆಕ್ಷನಲ್ಲಿ ಇಟ್ಟಿದ್ದೀನಿ. ಸೊ ಮೇಲ್ ನೋಡಿ ಇಲ್ಲಿ ಹೆಂಗಿದೆ ನೋಡಿ. ಸೊ ಮೇಲ್ ಡಾರ್ಸಲ್ ನೋಡಿ, ಹಂಗೆ ಫ್ಲವರ್ ಇದ್ದಂಗೆ ತುಂಬ ದೊಡ್ಡದಾಗಿದೆ ಡಾರ್ಸಲ್. ಸೊ ಅದೇ ಥರ ಫೀಮೇಲ್ಗೂ ಇದೆ. ಸೊ ಬೇಸಿಕ್ಕಾಗಿ ಈ ವೆರೈಟಿಯಲ್ಲಿ ಏನಂದರೆ ತುಂಬ ಜನ ಮೇಲ್ಸಿಗೆ ಡಾರ್ಸಲ್ ಸ್ವಲ್ಪ ದೊಡ್ಡದು ಬಂತು ಆದರೂ ಅದು ಫ್ಲವರ್ ಡಾರ್ಸಲ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಿರ್ತಾರೆ. ಸೊ ಅದು ನಮ್ಗೆ ಮಾಡೋಕ್ಕೆ ಅಷ್ಟು ಇಷ್ಟ ಇರಲಿಲ್ಲ, ಯಾಕಂದರೆ ಅದು ಫ್ಲವರ್ ಡಾರ್ಸಲ್ ಅಲ್ಲ, ಜಸ್ಟ್ ನಾರ್ಮಲ್ ಬ್ರೀಡ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫೀಮೇಲ್ಗೂ ಬರುತ್ತೆ. ಬೇಸಿಕ್ಕಾಗಿ ಅವ್ರು ಸೇಲ್ ಮಾಡೋದು ಹೆಂಗೆ ಅಂದರೆ ಫೀಮೇಲ್ ನಾರ್ಮಲ್ ಇರುತ್ತೆ. ಸೊ ಫ್ಲವರ್ ಡಾರ್ಸಲ್ ಬಂದಿರಲ್ಲ. ಸೊ ಅಂಥವ್ರು ಸೇಲ್ ಮಾಡ್ತಾರೆ ಫ್ಲವರ್ ಡಾರ್ಸಲ್ ಲೈನೇಜ್ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನಾನು ಜಾಸ್ತಿ ಎನ್ಕರೇಜ್ ಮಾಡಲ್ಲ. ಸೊ ಇದು ಸೇಲ್ಗಂತೂ ಇಲ್ಲ, ಬೇಕಾಗಿದ್ದವ್ರು ತುಂಬ ಬೇಕೇ ಬೇಕು ಅಂತ ಇರೋರು ಬರ್ಬೋದು. ಸೊ ಇದನ್ನು ಆಲ್ರೆಡಿ ಟ್ರೀಟ್ ಮಾಡಿ ಒಂದು 20 ಮರಿಗಳನ್ನ ಈ ಟ್ಯಾಂಕಲ್ಲಿ ಹಾಕಿದ್ದೀನಿ ನಾನು. ಸೊ ಬೇಕಾಗಿದ್ದವ್ರು ಬಂದು ತೊಗೋಬೋದು. ಅಂದರೆ ಇಲ್ಲೇ ನೋಡಿ ಪೀಟಾಸ್ ಬ್ರೀಡ್ ಮಾಡಬೇಕು ಅಂತ ತರಿಸಿದ್ದೆ ಇದನ್ನು. ಸೊ ರೆಡ್ FCCP ಅಂತಾರೆ ಇದನ್ನು. ನಾನು ತೋರಿಸ್ತೀನಿ, ಸೈಡ್ ವ್ಯೂ ಅಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ರೆಡ್ FCCP. ಸೊ ಈಗ ಬಾಡಿ ಪ್ಯಾಟರ್ನ್ ಅಂತ ತುಂಬ ಚೆನ್ನಾಗಿ ಬಂದಿದೆ. ಲೆಫ್ಟ್ ಸೈಡಲ್ಲಿ ಇರೋದು ಇದು, ರೈಟ್ ಸೈಡಿಂದ ಅದು 2 ಪೇರ್ಸ್ ಇದೆ ನನ್ನ ಹತ್ರ. ಸೊ ಇದು ರೈಟ್ ಸೈಡ್ ಇರೋದು ಮೇಲೆ, ಲೆಫ್ಟ್ ಸೈಡ್ ಇರೋದು ಮೇಲೆ. ಸೊ ಇದನ್ನು ಬ್ರೀಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಒಂದು ಸತಿ ಬ್ರೀಡ್ ಮಾಡಿದ್ದೀನಿ, ಬಟ್ ಫೇಲಿಯರ್ ಆಯಿತು. ಯಾಕಂದರೆ ಮರಿಗಳು ಬಂದು ಇದು ನೋಡ್ಕೊಳಕ್ಕಾಗಲಿಲ್ಲ. ಸೊ ಮತ್ತೆ ಗ್ರೂಮ್ ಮಾಡ್ಬೇಕು, ಮತ್ತೆ ಬ್ರೀಡ್ ಮಾಡಬೇಕು. ಸೊ ಇದು ಅದರ್ FCCP. ಇದು ಬಾಡಿ ಸ್ಟ್ರಕ್ಚರ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ಕಲರೇಷನ್ ಅದನ್ನ ನೋಡಿ ತೊಗೊಂಡಿದ್ದೆ. ಸೊ ಬಾಡಿ ಅಷ್ಟು ಮೇಂಟೈನ್ ಅದ್ರ ಮೇಲೆ ಫೋಕಸ್ ಕೊಟ್ಟಿಲ್ಲ ನಾನು. ಸೊ ಇವಾಗ ಇದನ್ನು ಬ್ರೀಡ್ ಮಾಡಬೇಕು ಅಂತ ಉದ್ದೇಶ ಇಲ್ಲ ನನಗೆ. ಸೊ ಬೇಕಾಗಿರೋರು ಬೇಕಂದರೆ ಬಂದು ತೊಗೊಂಡೋಗ್ಬೋದು, ಜಸ್ಟ್ ಕಡಿಮೆ ಪ್ರೈಸಿಗೆ ಕೊಟ್ಬಿಡ್ತೀನಿ ನಾನು. ಸೊ ಇದು ಮಾತ್ರ ನನ್ನ ಬ್ರೀಡಿಂಗ್ ಇಟ್ಕೋಬೇಕು. ಸೊ ಇದ್ರ ಫೀಮೇಲ್ಸ್ ತೋರಿಸ್ತೀನಿ ಒಂದ್ಸತಿ ನೋಡಿ. ಅದನ್ನು ಇಲ್ಲಿದೆ ನೋಡಿ ಫೀಮೇಲ್ಸ್. ಸೊ ಇದಕ್ಕೆ ಬಂದ್ಬಿಟ್ಟು ಫುಲ್ ವೈಟ್ ಪ್ಯಾಟರ್ನ್ ಬಂದಿರುತ್ತೆ ಬಾಡಿಯಲ್ಲಿ. ಸೊ ಕಾಪರ್ ಪ್ಯಾಟರ್ನ್ ಅಂತ ಹೇಳ್ತಾರಲ್ಲ, ಅದು ಬಂದಿರಲ್ಲ. ಸೊ ಇದು ಇನ್ನೊಂದು ಫೀಮೇಲ್ ಇದು. ಸೊ ಇದಕ್ಕೆ ಕಾಪರ್ ಪ್ಯಾಚ್ ಬಂದಿರುತ್ತೆ. ಸೊ 2 ಫೀಮೇಲ್ಸ್, ಅದು 2 ಮೇಲ್ಸ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ನನ್ನ ವಿನಿಗರ್ ಹಿಲ್ ಕಲ್ಚರ್. ಆದರೆ ಕಲ್ಚರ್ ಜಸ್ಟ್ ಬೇಬೀಸ್ಗೆ ಫೀಡ್ ಮಾಡಬೇಕು ಅಂತ ಹಿಂಗೆ ಮಾಡಿದ್ದೆ ನಾನು. ಸೆಟಪ್ ಹಿಂಗಿದೆ ನೋಡಿ, ಇದಾನೇ ಮಾಡಿದ್ದೆ. ಜಸ್ಟ್ ಒಂದು ಬಾಟಲ್ ಕಟ್ ಮಾಡಿ ಹಂಗೆ ಹಾಕಿದ್ದೆ. ಇಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ ಬಾಟಲಲ್ಲಿ, ಅದೇ ವಿನಿಗರ್ ಹಿಲ್ಸ್. ಸೊ ಆ ಥರ ಗ್ರಿಂಡಲ್ ವರ್ಮ್ಸ್ ಕಲ್ಚರು ಇದೆ, ಬೇಕಾಗಿರೋರು ಬಂದು ತೊಗೋಬೋದು. ಸೊ ಗ್ರೂಮ್ ಮಾಡಬೇಕು ಅಂತಿರೋರು, ಸೊ ಗಪ್ಪೀಸ್ ಬ್ರೀಡ್ ಮಾಡಬೇಕು, ಬೀಟಾಸ್ ಬ್ರೀಡ್ ಮಾಡಬೇಕು ಅನ್ನೋರು ಈ ಕಲ್ಚರ್ಸ್ ತುಂಬ ಯೂಸ್ ಆಗುತ್ತೆ. ಸೊ ವಿನಿಗರಲ್ಲಂತೂ ಬೇಕೇ ಬೇಕಾಗಿರೋ ಕಲ್ಚರ್ ಇದು. ಮತ್ತು ಆರ್ಟಿಮಿಯಾ ಟ್ಯಾಬ್ಲೆಟ್ಸು, ಸೊ ಬೀಟಾ ಫ್ರೈಸ್ ಬೇಕಾಗುತ್ತದು. ಮತ್ತು ಮೈಕ್ರೋವಮ್ ಕಲ್ಚರ್, ಮೈಕ್ರೋವಮ್ಸು ಇದೆ, ವಿನಿಗರ್ ಹಿಲ್ಸು ಇದೆ, ಮತ್ತು ಗ್ರಿಂಡಲ್ ವರ್ಮ್ಸು ಇದೆ. ಬೇಕಾಗಿರೋರು ಬಂದು ತೊಗೋಬೋದು. ನನ್ನ ಚಿಕ್ಕ ಕಲೆಕ್ಷನ್ನು. ಸೊ ಬೇಕಾಗಿರೋರು ಗಪ್ಪೀಸ್ ಬೇಕು ಅನ್ನೋರು ಬರ್ಬೋದು, ಯಾಕಂದರೆ ಗಪ್ಪೀಸ್ ಮಾತ್ರ ಇದೆ. ಸೊ ಬೀಟಾಸ್ ಬಂದ್ಬಿಟ್ಟು ಫ್ಯೂಚರಲ್ಲಿ ನೋಡಬೇಕು ಅಂತಿದ್ದೀನಿ. ಇವಾಗ ಗಪ್ಪೀಸ್ನ ಮಾತ್ರ ಸೇಲ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ರೀಸೆಂಟಾಗಿ. ಸೊ ನಿಮ್ಗೆ ಸಪೋರ್ಟ್ ಕೊಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ಐ ಬಿಲೀವ್ ದಟ್. ಬೇಸಿಕಾಗಿ ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ಅವಾಗೆಲ್ಲ, ಇವಾಗ ಕನ್ನಡದಲ್ಲಿ ಮಾತಾಡಬೇಕು ಅಂತ. ನನಗೆ ಬರ್ತಿರೋ ಲ್ಯಾಂಗ್ವೇಜಸ್ಸು ಕನ್ನಡ, ತಮಿಳ್, ತೆಲುಗು ಬರುತ್ತೆ. ಸೊ ಮಾತಾಡ್ಕೊಂಡು ಬಂದ್ಬಿಟ್ಟು ತೆಲುಗು, ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಇಂಗ್ಲೀಷ್ ಬುಕ್ಸು ಬರುತ್ತೆ, ಐ ಕ್ಯಾನ್ ಮ್ಯಾನೇಜ್ ದಟ್. ಎಲ್ಲ ಸುಂದರವಾದ ಗಪ್ಪಿ ಕಲೆಕ್ಷನ್ನು. ಇಂಥ ಮೀನುಗಳು ನಿಮಗೂ ಬೇಕಂದರೆ ಒಂದು ಮೆಸೇಜ್ ಹಾಕಿ, ಮೀನು ಬೇಕು ಅಂತ. ಇಲ್ಲಾಂದರೆ ಯಾವುದೊಂದು ಮೆಸೇಜ್ ಮೀನು ಬೇಕು, ಈ ಬ್ರೀಡ್ ಇದೆಯಾ ಇಲ್ವಾ ಅಂತ ಜಸ್ಟ್ ಕಾನ್ವರ್ಸೇಷನ್ ಥರ ಮಾಡೋಣ, ಪರವಾಗಿಲ್ಲ. ಸೊ ಇಷ್ಟ ಆಗಿದ್ದರೆ ತೊಗೋಬೋದು ಬಂದು. ಥ್ಯಾಂಕ್ ಯು ವೆರಿ ಮಚ್. ಪ್ರೀಷಿಯಸ್ ಟೈಮ್ನ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ, ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾ ಅಕೌಂಟು ಇದೆ, ಚಲ್ಲು ಆಕ್ವಾನೇಷನ್ ಅಂತಲೇ ಸೇಮ್. ನಿಮ್ಮ ಲೊಕೇಶನ್ ಬೇಕು ಅಂದರೆ ಚಲ್ಲು ಆಕ್ವಾನೇಷನ್ ಅಂತ ಮ್ಯಾಪ್ಸಲ್ಲಿ ಟೈಪ್ ಮಾಡಿದ್ರೆ ನಮ್ಮ ಲೊಕೇಶನ್ ತೋರಿಸುತ್ತೆ. ನಮ್ಮ ಲೊಕೇಶನ್ ನಾಗವಾರಪಾಳ್ಯ, ಟಿನ್ ಫ್ಯಾಕ್ಟ್ರಿ ಹತ್ರ. ಸೊ ಪ್ರಾಪರ್ ಲೊಕೇಶನ್ ಅಂತ ಗೊತ್ತಾಗಲಿಲ್ಲ ಅಂದರೆ KR ಟಿನ್ ಫ್ಯಾಕ್ಟ್ರಿ ಅಂತ ಗೊತ್ತಾಗುತ್ತಲ್ಲ. ಸೊ
ಸೊ ಟೀ ಫ್ಯಾಕ್ಟ್ರಿ ಹತ್ರ ಇದೆ ನಮ್ಮದು ನಾಗವನಪಾಳ್ಯ ಅಂತ. ಸೊ ಅಲ್ಲಿ ಬಂದು ನೀವು ತೊಗೋಬೋದು.